ಸಮಾವೇಶಕ್ಕೆ ಸರ್? ನಾಳೆ ಸಮಾವೇಶ ಮಾಡ್ತಾಯಿದ್ದೀವಿ. ಸಬ್ಜೆಕ್ಟೇ ಇಲ್ಲದೆ ಇರತಕ್ಕಂಥ ಅನಾವಶ್ಯಕವಾಗಿ ಪಾದಯಾತ್ರೆ ಪ್ರಾರಂಭ ಮಾಡಿ ಅವರಿಬ್ಬರ ಕಿತ್ತಾಟದ ಮಧ್ಯದಲ್ಲಿ ನೆನ್ನೆನೂ ಟಿ ವಿಲಿ ನೋಡಿದ್ದೀವಿ ನಾವು BJP ಮತ್ತು ಜನತಾದಳದ ಹೋರಾಟವನ್ನು. ಸೊ ನಾವು ಬಿಡದಿಯಿಂದ ಪ್ರಾರಂಭ ಮಾಡಿ ಬಿಡದಿ, ರಾಮನಗರ, ಚನ್ನಪಟ್ಟಣ, ಮದ್ದೂರು, ರಾಮನಗರ ಮುಗಿಸಿದ್ದೀವಿ. ಕೆಲವು ಪ್ರಶ್ನೆಯನ್ನು ಅವ್ರಿಗೆ ಹೇಳಿದ್ದೀವಿ. ಈ ರಾಜ್ಯದಲ್ಲಿರ್ತಕ್ಕಂಥ ಸಮಸ್ಯೆ ಬಗ್ಗೆ ಮತ್ತು ರಾಜ್ಯಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ಬಗ್ಗೆ ಕೇಂದ್ರ ಸರ್ಕಾರದ ಮುಂದೆ ಹೋಗಿ ಸಂಸದರು, BJP ಅಧ್ಯಕ್ಷರು, ಕೇಂದ್ರದ ಮಂತ್ರಿಗಳು ರಾಜ್ಯಕ್ಕೆ ಏನಾಗಬೇಕು ಇದನ್ನು ಬೇಡಿಕೆಯನ್ನು ಸಲ್ಲಿಸೋದು ಬಿಟ್ಟು ಇಲ್ಲಿ ಯಾವ ವಿಚಾರ ಯಾರ ಮೇಲೆ ಫೈಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ದೀವಿ. ಮತ್ತು ಅವರಲ್ಲಿರ್ತಕ್ಕಂಥ ದೊಡ್ಡ ಮಟ್ಟದ ಹಗರಣಗಳೇನಿದೆ ಅದನ್ನು ಉತ್ತರ ಕೊಡಿ ಅಂತ ಕೇಳಿದ್ದೀವಿ. ನಾಳೆ ಒಂದು ಬೃಹತ್ ಸಭೆ ಮಾಡಿ ಅವರಿಗೆ ಎಲ್ಲ ವಿಚಾರವನ್ನು ಹೇಳ್ತೀವಿ. ಅವರು ನಾಡಿದ್ದು 10ನೇ ತಾರೀಕು ಅದಕ್ಕೆಲ್ಲ ಉತ್ತರ ಕೊಡಿ. ಸರ್, ಈ ಕುಮಾರಸ್ವಾಮಿ ಅವರು DK ಶಿವಕುಮಾರ್ ಅವರ ಆಸ್ತಿ ಸಂಬಂಧಪಟ್ಟಂತೆ ಸಾಕಷ್ಟು ಆರೋಪಗಳನ್ನ ಮಾಡಿದ್ದಾರೆ ಸರ್. ಆಯಿತು, ಹೇಳಿ. ಅವರೇನಾರ ಬೇರೆ ಥರ ಏನಾದ್ರು ಸಂಪಾದನೆ ಮಾಡಿದರೆ ಕೊಡಿ ದಾಖಲೆಗಳನ್ನ. ಅವ್ರು ಬಿಸ್ನೆಸ್ ಮಾಡಿ ಅವ್ರದ್ದು ಕಾನೂನುಬದ್ಧವಾಗಿ ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿ ಅದನ್ನು ಬಿಟ್ಟು ಅವ್ರು ಏನಾರು ಮಾಡಿದರೆ ಕೊಡಲಿ. ಈಗ ಅವರು ಹೇಳಿದಾರಲ್ಲ, ನಿಮ್ಮ ತಮ್ಮನ ಕನಕಪುರ ರೋಡಲ್ಲಿ ಎಷ್ಟಿದೆ, ಇದು ರೋಡಲ್ಲಿ ಎಷ್ಟಿದೆ ಅಂತ ಅದನ್ನು ಕೊಡಲಿ ಅವರು. ಈಗ ಅವ್ರ ಕುಟುಂಬದ್ದೆಲ್ಲ ಅವರೇ ಜವಾಬ್ದಾರಿ ತಾನೆ. ಈಗ ಮಾನ್ಯ ಮುಖ್ಯಮಂತ್ರಿಯವರ ಶ್ರೀಮತಿಯವರು ಲ್ಯಾಂಡ್ ಕಳ್ಕೊಂಡು ಪರ್ಯಾಯ ಜಮೀನು ಕೊಡಿ ಅನ್ನೋದಕ್ಕೆ ಇವರು ಪ್ರಾಸಿಕ್ಯೂಷನ್ಗೆ ಆದೇಶ ಕೊಡಿ ಅಂತ ಹೋಗೋರೆ. ಇವರು ಅಣ್ಣ ತಮ್ಮದಿರು ಆಸ್ತಿ ಇರೋದಕ್ಕೂ ಕುಮಾರಸ್ವಾಮಿನೇ ಜವಾಬ್ದಾರಿಗೆ ಅವರೇ ಅಲ್ಲ. ದೇವೇಗೌಡರಿಗೆ ಸ್ವಲ್ಪ ಹೆಚ್ಚು ಇಂಥ ವಿಚಾರದಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ. ಈಗ ಎಲ್ಲರ ಬಗ್ಗೆ ಲಘುವಾಗಿ ಮಾತಾಡೋದು, ಚಾಲೆಂಜ್ ಮಾಡೋದು, ತೊಡೆ ತಟ್ಟೋದೆಲ್ಲ ಕುಮಾರಸ್ವಾಮಿಯವರೇ ಇರುವೆ. ಕೊಡಿ, ಅವರೆಲ್ಲ ಹೇಳ್ತಾ ಕುಟುಂಬದ ವಿಚಾರನ ಕೊಡಿ ಅಂತ ಕೇಳೋರಲ್ಲ ಶಿವಕುಮಾರ್ ಅವರು, ಕೊಡಲಿ ಅವರು.